ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಪುತ್ಥಳಿ ಅನಾವರಣ. ವಿಶ್ವೇಶ್ವರಯ್ಯನವರ ಸ್ಫೂರ್ತಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಬೇಕು. ಜಿ ಕುಮಾರ್ ನಾಯಕ್. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಸಂವಿಧಾನದ ಆಶಯದಂತೆ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಬೇಕು. ದದ್ದಲ್ ಬಸನಗೌಡ. ಅಲೆಮಾರಿ ಮೀಸಲು ನಿಗದಿಯಲ್ಲಿ ಅನ್ಯಾಯ. ಸೆಪ್ಟೆಂಬರ್ 17ರಂದು ಬೃಹತ್ ಪ್ರತಿಭಟನೆ. ಹುಸೇನಪ್ಪ ವಿಭೂತಿ. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಮಡಿವಾಳ ಎಂದು ಬರೆಸಲು ರಾಜ್ಯಾಧ್ಯಕ್ಷ ಮಂಜಪ್ಪ ಮನವಿ. ಕಲಬುರಗಿ ವಿಭಾಗ ಮಟ್ಟದ ಟೇಬಲ್ ಟೆನ್ನಿಸ್ ಪಂದ್ಯಾವಳಿ. ಕ್ರೀಡಾ ಸ್ಫೂರ್ತಿ ಪ್ರದರ್ಶಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯಿರಿ. ಬಸನಗೌಡ ದದ್ದಲ್ ಕರೆ. ನಕಲಿ ಸಹಿ ಪಡೆದು ಆಸ್ತಿ ಕಬಳಿಕೆ. ನ್ಯಾಯ ಕೊಡಿಸಲು ಶಿವಶರಣಯ್ಯ ಸ್ವಾಮಿ ಮನವಿ. ಬಸನಗೌಡ ಯತ್ನಾಳ್ ನಗರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲು ಆಗ್ರಹಿಸಿ ಎಸ್ಡಿಪಿಐಯಿಂದ ಎಸ್ಪಿಗೆ ಮನವಿ. ಮತ್ತು ದೇವದುರ್ಗ ತಾಲೂಕಿನ ಕೆ ಇರಬಗೇರ ಗ್ರಾಮದಲ್ಲಿ 3 ಜನ ಯುವತಿಯರು ಸಾಮೂಹಿಕ ಆತ್ಮಹತ್ಯೆಗೆ ಯತ್ನ. ಓರ್ವ ಯುವತಿ ಸಾವು. ಅಂತರಾಳದ ವೈಯಕ್ತಿಕ ಗುಣ ಮತ್ತು ಆಸಕ್ತಿ ಗುರುತಿಸಿ ಶಿಸ್ತುಬದ್ಧತೆಯೊಂದಿಗೆ ಕಠಿಣ ಪರಿಶ್ರಮ ಮಾಡಿದರೆ ಉನ್ನತ ಸಾಧನೆ ಸಾಧ್ಯ ಎಂಬುದಕ್ಕೆ ಇಂಜಿನಿಯರಿಂಗ್ ಪಿತಾಮಹ ಭಾರತ ರತ್ನ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ನಿದರ್ಶನರಾಗಿದ್ದಾರೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪುತ್ಥಳಿ ಅನಾವರಣ ಹಾಗೂ ಇಂಜಿನಿಯರಿಂಗ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಇಂಜಿನಿಯರ್ ಎಂದು ಮಾತ್ರ ಗುರುತಿಸಲು ಸಾಧ್ಯವಿಲ್ಲ. ಆರ್ಥಿಕ ತಜ್ಞ, ಜಲವಿದ್ಯುತ್ ಉತ್ಪಾದನೆಯ ಜನಕ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಅವರು ದೇಶದ ಅಭಿವೃದ್ಧಿಗೆ ಮೈಲುಗಲ್ಲು ಸ್ಥಾಪಿಸಿದ್ದಾರೆ. ಇಂದಿನ ವಿದ್ಯಾರ್ಥಿಗಳು ಅವರ ಆದರ್ಶ ಮತ್ತು ಶಿಸ್ತನ್ನ ರೂಢಿಸಿಕೊಂಡರೆ ಉನ್ನತ ಮಟ್ಟಕ್ಕೆ ಬೆಳೆಯಲು ಸಾಧ್ಯ ಎಂದು ಹೇಳಿದರು. ರಾಯಚೂರಿನ ಎಲ್ಲರೂ ಹೆಂಗ್ ಸರ್ ಎಲ್ಲ ಇದ್ದೀರಿ, ಎಲ್ಲ ಇಂಜಿನಿಯರಿಂಗ್ ಆಗ್ತೀರಿ. ನೀವು ನಮ್ಮ ರಾಯಚೂರು ಬಂಗಾರದ ಊರು, ಇಲ್ಲಿ ಬಂಗಾರ ಬೆಳೆಯುವಂತ ನಾಡು. 2 ಕಡೆ ನದಿ. ಅವರ ಜನ್ಮ ದಿನದ ಅಂಗವಾಗಿ ಇವತ್ತು ಇಂಜಿನಿಯರ್ ಡೇ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇಂಥ ಒಂದು ಅಭೂತ ಮೇಯರ್ ಮತ್ತು ನಮ್ಮ ಭಾರತ ದೇಶ ಪರಂಪರೆ ಹಾಗೂ ಶಿಕ್ಷಣದಲ್ಲಿ ಯಾವಾಗಲೂ ಇದಕ್ಕೆ ಭಾರತ ದೇಶದ ಇಂಜಿನಿಯರ್ಗಳ ಒಂದು ಸರ್ವಶ್ರೇಷ್ಠ ಅತ್ಯುತ್ತಮ ಇಂಜಿನಿಯರ್ ಅಂತ ಹೇಳ್ಕೊಂಡಿರುವಂತಹ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಮಹಾನಗರ ಪಾಲಿಕೆ ಶ್ರೀಮತಿ ನರಸಮ್ಮ ನರಸಿಂಹಲು ಮಾಡಿಗೇರಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಸನ್ಮಾನ್ಯ ರಾಯಚೂರು ಇವರು ಅವರಿಗೂ ತಮ್ಮ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಅವರನ್ನ ಸ್ವಾಗತ ಕೊಡ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರಾದಂತ ರಾಯಚೂರು ನಗರಸಭೆ ಮಾಜಿ ಅಧ್ಯಕ್ಷರಾದಂತ ಹಾಗೂ ನನ್ನ ಪರವಾಗಿ ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಹಾಗೂ ಸದಸ್ಯರಾದಂತ ಇ ಶಶಿರಾಜ್ ಅವರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ವಿಧಾನ ಪರಿಷತ್ ಸದಸ್ಯರಾದಂತ ವಸಂತ್ ಕುಮಾರ್ ಅಣ್ಣನವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾನೆ. ಹಾಗೂ ಸನ್ಮಾನ್ಯ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಈ ಶತಮಾನದ ಆದಿಭಾಗದಿಂದ ಸುಮಾರು 1960ರವರೆಗೂ ಬಹಳ ಕ್ರಿಯಾಶೀಲರಾಗಿ ಇದ್ದುಕೊಂಡು ನಮ್ಮ ರಾಜ್ಯದ, ನಮ್ಮ ದೇಶದ ಅಭ್ಯುದಯಕ್ಕೆ ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಮಹಾನ್ ಚೇತನ ಸರ್ ಎಂ ವಿಶ್ವೇಶ್ವರಯ್ಯನವರು ಕೇವಲ ಒಬ್ಬ ಇಂಜಿನಿಯರ್, ಯಾವುದೋ ಒಂದು ರೀತಿ ಇಂಜಿನಿಯರ್ ಆಗಿಲ್ಲ, ಬಹಳ ಮೇಧಾವಿಯಾದಂತಹ ಇಂಜಿನಿಯರು ಮತ್ತು ಹಲವು 10 ವಿಷಯಗಳಲ್ಲಿ ಅವರು ಪರಿಣಿತಿಯನ್ನು ಪಡೆದಂಥವರು.
ಯಾವುದೇ ಒಂದು ಬ್ರಾಂಚ್ ನಲ್ಲಿ ಮಾತ್ರ ಅಲ್ಲ, ಅವ್ರು ನೋಡ್ತಾ ಹೋಗ್ತು ಅಂತ ಹೇಳಿದ್ರೆ ಅವ್ರು ಮಾಡಿದಂತ ಕೆಲಸಗಳು ಬಹಳಷ್ಟು ಇದ್ದಾವೆ. ಅವ್ರ ತದನಂತರ ಅವರು ಮೈಸೂರಿನ ದಿವಾನರಾಗಿ ಕೂಡ ಕೆಲಸ ಮಾಡ್ತಾ ಅತ್ಯಂತ ದೊಡ್ಡ ದೊಡ್ಡ ಕೆಲಸಗಳು ಮಾಡಿದ್ದಾರೆ. ದೊಡ್ಡ ಕೆಲಸ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ವಿಸ್ತೀರ್ಣವನ್ನ ಬಿಟ್ಟು ಹೊರಗೆ ಬಂದು ಒಬ್ಬ ಆರ್ಥಿಕ ತಜ್ಞರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಒಬ್ಬ ಉದ್ಯೋಗಿಕರಣ ಆಗಬೇಕು ಅಂತ ಹೇಳಿದ್ರೆ ಯಾವ ರೀತಿ ನಮ್ಮ ರಾಜ್ಯ ಮುಂದುವರಿಬೇಕು ಅನ್ನೋದರ ನೀಲಿ ನಕ್ಷೆಯನ್ನು ತಯಾರು ಮಾಡ್ತಾ ಮಹಾರಾಜರ ಒಂದು ಬೆಂಬಲವನ್ನು ಪಡ್ಕೊಳ್ತಾ ಅವರು ಹಲವಾರು ಕೆಲಸಗಳು ಮಾಡಿರುವಂಥದ್ದು ನಮಗೆ ಎಲ್ಲ ಗೊತ್ತಿರುವಂತಹ ವಿಷಯ. ಆ ವ್ಯಕ್ತಿಯ ಒಂದು ಜನ್ಮದಿನವನ್ನ ಇವತ್ತಿನ ದಿವಸ ನಾವೆಲ್ಲ ಇಂಜಿನಿಯರ್ಗಳಿಗೆ ಒಂದು ಮಹತ್ವದ ದಿವಸ ಅಂತ ಹೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇಂಜಿನಿಯರ್ಗಳು ಈ ದೇಶವನ್ನು ಕಟ್ಟೋದ್ರಲ್ಲಿ, ಈ ಸಮಾಜವನ್ನು ಕಟ್ಟೋದ್ರಲ್ಲಿ, ನಮ್ಮ ಆರ್ಥಿಕ ಅಭ್ಯುದಯಕ್ಕೆ, ನಮ್ಮ ಸಾಮಾಜಿಕ ಅಭ್ಯುದಯಕ್ಕೆ ಕಾರಣೀಭೂತರಾಗಿದ್ದಾರೆ ಎನ್ನುವುದನ್ನ ನೆನಪಿಸಿಕೊಳ್ತಾ ಅವರ ಸಲುವಾಗಿ ಇವತ್ತಿನ ದಿವಸದ ಒಂದು ಕಾರ್ಯಕ್ರಮವನ್ನ ಇಡೀ ದೇಶದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಸರ್ ವಿಶ್ವೇಶ್ವರಯ್ಯನವರಿಗೆ ಯಾವ ರೀತಿ ಸಾಧ್ಯವಾಯಿತು ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರಿಗಿದ್ದಂತಹ ಒಂದು ತೀಕ್ಷ್ಣವಾದಂತಹ ಮೇಧಾವಿ ಬುದ್ಧಿಶಕ್ತಿ ಎಲ್ಲರಿಗೂ ಇರ್ತದೆ. ನಾವು ಬಳಕೆ ಮಾಡಿಕೊಂಡಂಗೆ ಅದು ಹೆಚ್ಚು ತೀಕ್ಷ್ಣವಾಗಿ ಹೋಗ್ತಾ ಇರುತ್ತೆ ಅನ್ನೋದನ್ನ ನೀವು ಯಾವತ್ತೂ ವಿದ್ಯಾರ್ಥಿಗಳು ನೆನಪಿಟ್ಕೊಂಡಿರ್ಬೇಕು. ನನಗೆ ಬುದ್ಧಿ ಇಲ್ಲ ಅಂತೇಳಿ ನೀವೇನಾದ್ರು ತಿಳ್ಕೊಂಡ್ರೆ ನಿಮ್ಮ ಬುದ್ಧಿಗೆ ತುಕ್ಕು ಹಿಡಿತದೆ ಅಂತ ಹೇಳ್ಬೋದು ಹೊರತು ಬುದ್ಧಿ ಇಲ್ಲ ಅಂತ ಹೇಳೋದನ್ನ ನಾನಂತೂ ಒಪ್ಪೋಕೆ ಸಾಧ್ಯವೇ ಇಲ್ಲ. ಎಲ್ಲರಿಗೂ ಬುದ್ಧಿ ಇದೆ, ಎಲ್ಲರಿಗೂ ಸಾಧ್ಯತೆಗಳಿದ್ದಾವೆ, ಎಲ್ಲರಿಗೂ ಅವಕಾಶಗಳು ಹುಡುಕೊಂಡು ಬರ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದಂಥ ನೀವೆಲ್ಲರೂ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸುವಂತ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು. ಓದ್ತಾ ಇರುವಾಗ ನಾವು ವಿಷಯ ಯಾವ ರೀತಿ ಅಂತ ಗಟ್ಪಾಠ ಮಾಡೋದಷ್ಟೇ ಅಲ್ಲ, ಆ ವಿಷಯ ಯಾವ ರೀತಿ ಬಂದಿದೆ ಅನ್ನೋದನ್ನ, ಯಾವ ರೀತಿ ಅದು ಲಾಜಿಕಲ್ ಆಗಿ ಸೈನ್ಸ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನ ನೀವು ಅರಿತುಕೊಳ್ತು ಅಂತ ಹೇಳಿದ್ರೆ ಮುಂದೆ ಜೀವನದಲ್ಲೂ ಕೂಡ ಬರುವಂತ ಇಂಜಿನಿಯರಿಂಗ್ ಸಮಸ್ಯೆಗಳನ್ನ, ಆರ್ಥಿಕ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಲಾಜಿಕಲ್ ಆಗಿ ಯೋಚನೆ ಮಾಡುವಂಥದ್ದು. ಇದೇ ವೇಳೆ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ವಿಶ್ವೇಶ್ವರಯ್ಯ ಅವರ ಜ್ಞಾನ, ದೂರದೃಷ್ಟಿ ಅಸಾಧಾರಣ. ಅವರ ಪರಿಶ್ರಮ ಮತ್ತು ಆದರ್ಶಗಳನ್ನು ಮೈಗೂಡಿಸಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಮಾಜದಲ್ಲಿ ಎತ್ತರಕ್ಕೇರಬೇಕು ಎಂದರು. ಸಂಪೂರ್ಣ ಅವರ ಏನು ನಡೆದು ಬಂದ ದಾರಿಯನ್ನ ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯಕ್ ಅವರು ಮಾತನಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ತಾಂತ್ರಿಕ ವಿಜ್ಞಾನಗಳನ್ನ ಕಲಿತು ಈ ದೇಶಕ್ಕೆ ಏನು ಮಾದರಿಯಾಗಿ ಸ್ಫೂರ್ತಿದಾಯಕ ಆಗಿರುವಂತಹ ವಿಶ್ವೇಶ್ವರಯ್ಯರ ಮಾದರಿಯಾಗಿ ತಾವು ಕೂಡ ಬರುವಂತ ದಿನಗಳಲ್ಲಿ ಉತ್ತಮವಾದಂತಹ ಇಂಜಿನಿಯರ್ಗಳಾಗಿ ಈ ಜಿಲ್ಲೆಗೆ ಮತ್ತು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಂದು ಹೆಸರನ್ನ ತರುವಂತ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳಿ, ಮತ್ತು ಏನಿವತ್ತು ಪುತ್ಥಳಿಯನ್ನ ಅನಾವರಣ ಆಗಿದೆ ಅದು ಸ್ಫೂರ್ತಿದಾಯಕ, ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಆದಂತಹ ವಿಶ್ವೇಶ್ವರಯ್ಯವರ ಪುತ್ಥಳಿಯನ್ನಾಗಿದೆ. ಹಾಗಾಗಿ ನಮ್ಮ ನರಸಪ್ಪರು ಮತ್ತು ಅವರೆಲ್ಲ ಸಂಘಟಕರು ಸೇರಿ ಇವತ್ತು ಎಲ್ಲ ವಿದ್ಯಾರ್ಥಿಗಳ ಒಕ್ಕೂಟದಿಂದ ತಾವು ಮಾಡಿರುವಂತೂ ಕೂಡ ಹೆಮ್ಮೆಯಾದಂಥ ವಿಷಯ. ಯಾಕಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಏನು ವಿಜ್ಞಾನ ಸಂಸ್ಥೆ, ಇವತ್ತೇನು ಇಂಜಿನಿಯರಿಂಗ್ ಕಾಲೇಜುಗಳಿವೆ, ಹಾಗಾಗಿ ಉತ್ತಮವಾದಂತಹ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳಾಗಿ ಹೊರಹೊಮ್ಮುವಂಥ ಕೆಲಸವನ್ನಾಗಬೇಕು. ಈ ಭಾಗಕ್ಕೆ ಆರ್ಟಿಕಲ್ 371 ಕೂಡ ಬಹಳಷ್ಟು ಅವಕಾಶಗಳನ್ನ ನಮ್ಮೆಲ್ಲ ಬರುವಂಥ ದಿನಗಳಲ್ಲಿ ಭವಿಷ್ಯದಲ್ಲಿ ನಿಮಗೆ ಉತ್ತಮವಾದಂಥ ಏನು ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಬರುವಂಥ ದಿನಗಳಲ್ಲಿ ಉತ್ತಮವಾಗಿ ಭವಿಷ್ಯವನ್ನ ನಮ್ಮ ಮುಂದೆ ಕಣ್ಣು ಮುಂದೆ ಕಾಣ್ತಾ ಇದೆ. ಹಾಗಾಗಿ ಇವತ್ತು ಆರ್ಟಿಕಲ್ 371 ಅನ್ನು ತಂದುಕೊಟ್ಟಿದ್ದಾರೆ. ನಾಯಕರುಗಳ ಜೊತೆಗೆ ನಾವು ಈ ಭಾಗದಲ್ಲಿ 7 ಜಿಲ್ಲೆಗಳಿರುವಂಥ ನಾವೆಲ್ಲರೂ ಕೂಡ ಧನ್ಯರಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದಾಗ ಮಾತ್ರ ಆ ಸೌಲಭ್ಯವನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಉತ್ತಮವಾದಂತಹ ಶಿಕ್ಷಣವನ್ನು ಪಡೆಯಬೇಕಂತ ಹೇಳಿ ಮತ್ತೊಂದು ಸಾರಿ ಹೇಳಿ ಇವತ್ತು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾತನಾಡಿ, ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಡಿಪ್ಲೊಮೊ ಇಂಜಿನಿಯರಿಂಗ್ ಆಗಿ ಪ್ರಾರಂಭಿಸಿ ಜಗತ್ತಿನಾದ್ಯಂತ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಾದರಿಯಾದ ವ್ಯಕ್ತಿ. ಕನ್ನಂಬಾಡಿ ಅಣೆಕಟ್ಟು, ಸ್ವಯಂ ಚಾಲಿತ ಗೇಟ್ ತಂತ್ರಜ್ಞಾನ, ಹೈದರಾಬಾದ್ನ ಮೂಸಾ ನದಿಯ ಪ್ರವಾಹ ನಿಯಂತ್ರಣ, ಎಲ್ಲೆಡೆ ಅವರ ಸೃಜನಶೀಲತೆ ಪ್ರಕಾಶಮಾನವಾಗಿದೆ. ಅತ್ಯಂತ ಅಪ್ರತಿಮ ಪ್ರತಿಭೆ ಈ ದೇಶದ ಒಂದು ಬೆಳವಣಿಗೆಯಲ್ಲಿ ತಮ್ಮದೇ ಆದಂಥ ಅಪಾರವಾದಂಥ ಕೊಡುಗೆಯನ್ನ ನೀಡಿರುವಂಥ ಮಹಾನ್ ಮುತ್ಸದ್ದಿ, ನಮ್ಮೆಲ್ಲರ ನೆಚ್ಚಿನ ವ್ಯಕ್ತಿಯಾಗಿ ನಮ್ಮ ಮುಂದೆ ನಿಂತಿರುವಂಥ ಮೋಕ್ಷಗಂಡ ವಿಶ್ವೇಶ್ವರಯ್ಯ.
ಅವರ ಪುತ್ಥಳಿ ಅನಾವರಣ, ಅವರ ಜನ್ಮ ದಿನಾಚರಣೆ. ಸುಮಾರು ವರ್ಷಗಳಿಂದ ಅವರ ಪುತ್ಥಳಿಯನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು, ಅವರಿಗೆ ಈ ಭಾಗದಲ್ಲಿ ಒಂದು ಗೌರವ ಸಲ್ಲಿಸಬೇಕು, ಅವರನ್ನ ಬೆಳೆಯುತ್ತಿರುವಂತಹ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಸಿಗಬೇಕು, ಒಂದು ಆದರ್ಶ ಅವರಲ್ಲಿ ಹುಟ್ಟಿ ಬರಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ನಗರಸಭೆ ವತಿಯಿಂದ ಅವರ ಪುತ್ಥಳಿಯನ್ನ ಸ್ಥಾಪನೆ ಮಾಡಬೇಕೆನ್ನುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಆಗಿನ ಸಂದರ್ಭದಲ್ಲಿ ನಗರಸಭೆಯಲ್ಲಿ ಒಂದು ಗೊತ್ತುವಳಿಯನ್ನು ಸ್ವೀಕಾರ ಮಾಡಿ ಆ ಪುತ್ಥಳಿಗೆ ಹಣವನ್ನು ಮಂಜೂರು ಮಾಡಿ ಪುತ್ಥಳಿಯನ್ನು ತಯಾರು ಮಾಡಲಿಕ್ಕೆ ಒಂದು ಚಾಲನೆಯನ್ನ ನೀಡಲಾಯಿತು. ಚಾಲನೆ ನೀಡಿದ ನಂತರ ಬಹಳ ವರ್ಷಗಳವರೆಗೆ ಅದು ನಮ್ಮ ಸ್ಟೋರ್ರೂಮ್ನಲ್ಲೇ ಬಿದ್ದಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ನಾನು ಹೆಜ್ಜೆ ಇಟ್ಟಾಗ ವಿಶ್ವೇಶ್ವರಯ್ಯ ಅವರೇ ನನ್ನ ಪ್ರೇರಣೆ. ನೀರಾವರಿ, ಕೈಗಾರಿಕೆ, ರಸ್ತೆ, ನಗರ ನಿರ್ಮಾಣ ಎಲ್ಲೆಡೆ ಅವರು ರಾಷ್ಟ್ರದ ಅಭಿವೃದ್ಧಿಗೆ ಮಾರ್ಗಸೂಚಿ ರೂಪಿಸಿದರು. ಮೈಸೂರಿನ ಇಂದಿನ ನಗರ ನಕ್ಷೆಯಲ್ಲೂ ಅವರ ಕಲ್ಪನೆಯ ಸೌಂದರ್ಯ ಕಾಣುತ್ತದೆ ಎಂದರು. ನಾವೇನು ಪುತ್ಥಳಿ ಅನಾವರಣ ಕಾರ್ಯಕ್ರಮ ಅಂದ್ಕೊಂಡಿದ್ವಿ, ಆದ್ರೆ ನಿನ್ನೆ ಗೊತ್ತಾಯ್ತು ನನಗೆ, ಇಲ್ಲ ಹಳೆ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ಮಾಡುವ ಮೂಲಕ ನಿಜವಾಗ್ಲೂ ರಾಯಚೂರಿನಲ್ಲಿ ಒಂದು ಇತಿಹಾಸ ಬರೆದಿದ್ದಾರೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಹಳೆ ವಿದ್ಯಾರ್ಥಿ ಇದೊಂದು ಪರಂಪರೆ ಇರಬೇಕು. ಯಾಕಂದ್ರೆ ಏನಾಗ್ತದೆ, ನಾವಿವತ್ತು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಿದ್ವಿ ಅಂದ್ರೆ, ಯಾಕಂದ್ರೆ ನಮ್ಮ ತಂದೆ ತಾಯಿಗಳೇನು ಅಷ್ಟೊಂದು ಓದ್ಕೊಂಡಿರ್ಲಿಲ್ಲ, ನಮಗೇನು ಕೂತ್ಕೊಂಡು ವಿದ್ಯಾಭ್ಯಾಸ ಹೇಳುವಂತ ಇದನ್ನು ಇರ್ಲಿಲ್ಲ ಆಗಿನ ಕಾಲದಲ್ಲಿ. ನಾವೇನಾದ್ರೂ ಇವತ್ತು ವೇದಿಕೆ ಮೇಲೆ ಮುಂದೆ ನಿಂತಿದ್ದೀವಿ, ಒಂದು ಸಮಾಜದಲ್ಲಿ ಒಂದು ಗುರುತಿಸಿಕೊಂಡಿದೀವಿ ಅಂದ್ರೆ ಬಹುಶಃ ಎಲ್ಲ ಕ್ರೆಡಿಟ್ ನಮ್ಮ ಗುರುಗಳಿಗೆ ಸಲ್ತದಂತ ಹೇಳಿಕೆ ಬಯಸ್ತೇನೆ. ಅದು ಬಹಳ ಮುಖ್ಯ. ನಾವು ಯಾವ ಸ್ಥಾನದಲ್ಲಿ ಹುಟ್ಟಿದೀವಿ, ಯಾರಿಂದ ಹುಟ್ಟಿದೀವಿ, ಅವ್ರಿಗೆ ನೆನಪು ಮಾಡಿಕೊಂಡು ಸನ್ಮಾನ ಮಾಡುವಂತ ಪರಿಕ್ರಮ ಇದು ಪ್ರತಿ ವರ್ಷ ನಡೀಬೇಕಂತ ಹೇಳಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಆಗ್ರಹ ಮಾಡ್ಲಿಕ್ಕೆ ಬಯಸ್ತೇನೆ. ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯ ಬಹುಶಃ ಇತಿಹಾಸ ಬರೆದಂತ ವಿದ್ಯಾರ್ಥಿಗಳು. ನಾನು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಒಂದು ಹೇಳ ಬಯಸ್ತೇನೆ, ನಾನು ಸೆಕೆಂಡ್ ಇಯರ್ ನಂದು ರಿಸಲ್ಟ್ ಬಂದ್ಮೇಲೆ ಮೊಟ್ಟ ಮೊದಲಿಗೆ ಯಾವ್ದನ್ನ ಕಾಲೇಜಿನ ಅಪ್ಲಿಕೇಶನ್ ತಗೊಂಡಿದ್ರೆ ಅದು ಈ ಡಿಪ್ಲೊಮಾ ಕಾಲೇಜಿನ ಅಪ್ಲಿಕೇಶನ್ ನಾನು ತಗೊಂಡಿದ್ದೆ. ಯಾಕಂದ್ರೆ ವಿಶ್ವೇಶ್ವರಯ್ಯ ಸಾಹೇಬರು ನನಗೆ ಮಾರ್ಗದರ್ಶಕರು, ನಾನು ಅವ್ರನ್ನ ಮೊದಲಿಂದ ಪಾಲನೆ ಮಾಡ್ತಾ ಇದ್ದೆ. ಅವ್ರೇನ್ ಬೇರೆ ಡಿಗ್ರಿ ಓದಲಿಲ್ಲ, ಅವ್ರೇನ್ ಬ್ಯಾಚುಲರ್ ಡಿಗ್ರಿ, IIT, ಗೇಟು, ಕ್ಯಾಟು, ಪೀಟು ಯಾವ ಬರಲಿಲ್ಲ. ಅವರು ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಆಗಿದ್ದು ನಿಮ್ಗೆಲ್ಲರಿಗೂ ಗುರ್ತಿಗಿರಲಿ. ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಇಷ್ಟೊಂದು ಬರೀ ಭಾರತ ದೇಶಕ್ಕಲ್ಲ ಜಗತ್ತಿನಲ್ಲಿ ಗುರುತಿಸಿಕೊಳ್ಳುವಂತ ಏಕೈಕ ಇಂಜಿನಿಯರ್ಸ್ ಯಾರಾದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅಂತ ಹೇಳಿ. ಇವತ್ತು ಕರ್ನಾಟಕ ನೀರಾವರಿ ವಿಭಾಗದಲ್ಲಾಗಿರ್ಬೋದು, ಕೈಗಾರಿಕೋದ್ಯಮದಲ್ಲಾಗಿರ್ಬೋದು, ರಸ್ತೆಗಳಲ್ಲಾಗಿರ್ಬೋದು, ಟೌನ್ ಪ್ಲಾನಿಂಗ್ ಆಗಿರ್ಬೋದು, ಬರೀ ಕರ್ನಾಟಕ ಮಾತ್ರ ಅಲ್ಲ, ಅವರು ಜೈಪುರ್, ಚಂಡೀಗಢ, ಹೈದರಾಬಾದ್ ನಂತ ನಗರಗಳನ್ನು ಇವತ್ತು ಯಾರಾದ್ರೂ ಪ್ಲಾನ್ ಮಾಡಿದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯ ಪ್ಲಾನ್ ಮಾಡಿದ್ರು ಅಂತ ಹೇಳಿ. ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಿಗಿರಿ, ಉಪಮಹಾಪೌರರಾದ ಸಾಜಿದ್ ಸಮೀರ್, ರವೀಂದ್ರ ಜಲ್ದಾರ್, ಇ ಶಶಿರಾಜ್, ತಿಮ್ಮಪ್ಪ ನಾಡಗೌಡ, ನರಸಿಂಹಲು ಮಾಡಿಗಿರಿ, ಕಡಗೋಲ್ ಆಂಜನೇಯ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವದ ಮಹತ್ವ ಹಾಗೂ ಸಂದೇಶ ಸಾರುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಸಲಾಗುತ್ತದೆ. ಸಂವಿಧಾನದ ಆಶಯದಂತೆ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಎಂದು ಗ್ರಾಮೀಣ ಶಾಸಕ ಬಸವನಗೌಡ ದದ್ದಲ್ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಸರ್ಕಾರವು ಸಾರ್ವಜನಿಕರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ವ್ಯಾಪಕವಾಗಿ ಅರಿವು ಮೂಡಿಸುವ ಉದ್ದೇಶದಿಂದ ನನ್ನ ಮತ ನನ್ನ ಹಕ್ಕು ಎಂಬ ಶೀರ್ಷಿಕೆಯಡಿ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸಿದೆ. ಆ ಸ್ಪರ್ಧೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ನಾವು ನೀವು ಹೋಗಬೇಕು, ಮುಂದಿನ ಪೀಳಿಗೆಗಳು ಅಂಬೇಡ್ಕರ್ ಅವರ ಸಂವಿಧಾನವನ್ನ ಎತ್ತಿ ಹಿಡಿಯಬೇಕು ಎಂದು ಮನವಿ ಮಾಡಿದರು. ಇದಕ್ಕೂ ಮೊದಲು ಜಿಲ್ಲಾಧಿಕಾರಿ ಕೆ ನಿತೀಶ್ ಅವರು ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯ ಧ್ಯೇಯೋದ್ದೇಶ ಬೋಧಿಸಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಅಂಗವಾಗಿ ನನ್ನ ಮತ ನನ್ನ ಹಕ್ಕು ಎಂಬ ಶೀರ್ಷಿಕೆಯಡಿ ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಿಂದ ಸೈಕಲ್ ಜಾಥಾವು ಹಮ್ಮಿಕೊಳ್ಳಲಾಯಿತು. ಜಾಥಾವು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪ್ರಾರಂಭವಾಗಿ ನಗರದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣಕ್ಕೆ ಬಂದು ತಲುಪಿತು.
ಈ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಖಾಂದು, 2ನೇ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಸಿಂಧು, ಆದಿಜಾಂಬವ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ರಾಜೇಂದ್ರ ಜಲ್ದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಶೇಕಡಾ 1% ಮೀಸಲು ಜಾರಿಗೊಳಿಸಲು ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಸುಡುಗಾಡು ಸಿದ್ಧ ಸಮಾಜದ ಮುಖಂಡ ಹುಸೇನಪ್ಪ ವಿಭೂತಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೀಡಿರುವ ಆಯೋಗದ ವರದಿಯಲ್ಲಿ ಅಲೆಮಾರಿಗಳಿಗೆ ಶೇಕಡಾ 1% ಮೀಸಲಾತಿ ನಿಗದಿಗೊಳಿಸಿ ಶಿಫಾರಸು ಮಾಡಿದ್ದರು. ಆದರೆ ರಾಜ್ಯ ಸರ್ಕಾರ ಮೀಸಲಾತಿಯ ಹಂಚಿಕೆಯಲ್ಲಿ 5 ಪ್ರವರ್ಗಗಳನ್ನ 3 ಪ್ರವರ್ಗಗಳಾಗಿ ವಿಂಗಡಿಸಿ ಅಲೆಮಾರಿ 59 ಸಮುದಾಯಗಳನ್ನ ಪ್ರವರ್ಗ ಸಿಗೆ ಸೇರಿಸಿ ಸಾಮಾಜಿಕ ನ್ಯಾಯವನ್ನ ಉಲ್ಲಂಘಿಸಿದ್ದಾರೆ. ಶಿಕ್ಷಣ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಸಮುದಾಯಗಳು ಬಲಾಢ್ಯ ಸಮುದಾಯಗಳೊಂದಿಗೆ ಸೌಲಭ್ಯ ಪಡೆಯಲು ಆಗದೆ ನಿರ್ಧರಿಸಿರುವುದು ಅವೈಜ್ಞಾನಿಕ, ಸಂವಿಧಾನ ವಿರೋಧಿ ಕ್ರಮವಾಗಿದೆ ಎಂದರು. ಕೂಡಲೇ ರದ್ದುಗೊಳಿಸಿ ಪ್ರತ್ಯೇಕವಾಗಿ ಶೇಕಡಾ 1% ಮೀಸಲಾತಿಯನ್ನ ಅಲೆಮಾರಿ ಸಮುದಾಯಗಳಿಗೆ ನೀಡಬೇಕೆಂದು ಆಗ್ರಹಿಸಿ ಹೋರಾಟ ನಡೆಯಲಿದೆ. ಸ್ಪರ್ಶ ಸಮುದಾಯಗಳೊಂದಿಗೆ ಸೇರಿಸುವ ಮೂಲಕ ರಾಜಕೀಯ ಪ್ರಭಾವದ ನಿರ್ಧಾರವನ್ನ ಸರ್ಕಾರ ಕೈಗೊಂಡಿದೆ. ಧ್ವನಿ ಇಲ್ಲದೆ ಇರುವ ಸಮುದಾಯಗಳಿಗೆ ಅನ್ಯಾಯವಾಗಿದ್ದು ಸರಿಪಡಿಸಲು ನಡೆಯಲಿರುವ ಹೋರಾಟದಲ್ಲಿ ಎಲ್ಲಾ ಅಲೆಮಾರಿ ಸಮುದಾಯದ ಕುಲವೃತ್ತಿಯ ವೇಷಭೂಷಣದೊಂದಿಗೆ ಆಗಮಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ನಗರದ BR ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ನಗರದ ವಿವಿಧ ರಸ್ತೆಗಳ ಮೂಲಕ ಟಿಪ್ಪು ಸುಲ್ತಾನ್ ಗಾರ್ಡನ್ ನಲ್ಲಿ ಸಮಾವೇಶಗೊಳ್ಳಲಿದೆ. ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನದಲ್ಲಿ ಭಾಗವಹಿಸುವ ಉಸ್ತುವಾರಿ ಸಚಿವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿ ಪಡೆದು ಸರ್ಕಾರದ ಮೇಲೆ ಒತ್ತಡ ಹಾಕಿ ವಿಮೋಚನೆ ನೀಡಬೇಕೆಂದು ಆಗ್ರಹಿಸಿದರು. ವಿರುದ್ಧವಾಗಿ ಮತ್ತು ಸರ್ಕಾರಕ್ಕೆ ನಾವು ಒಂದೇ ಮೀಸಲಾತಿ ಕೊಡಬೇಕಂತೇಳಿ ನಾವೆಲ್ಲರೂ ಕೂಡ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು 3ನೇ ಅಂಗ ಆಗಿರ್ಬೋದು, ಅದು ನಮಗೆ ನಿಜವಾದ 1ನೇ ಅಂಗ ಯಾರಾದರೂ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಅಂಗ ಇದ್ದರೆ ಮಾಧ್ಯಮದವರು ನಾವೆಲ್ಲರೂ ಮಾಧ್ಯಮದವರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ನಿಮ್ಮ ಪತ್ರಿಕಾ ಬರವಣಿಗೆಯಿಂದಲೇ ನಮ್ಮ ಏನಾದರೂ ಕೂಗು, ಯಾಕಂದ್ರೆ ಧ್ವನಿಯಿಂದ ಸಮುದಾಯಗಳಿಗೆ ತಬ್ಬಲಿ ಸಮುದಾಯಗಳಿಗೆ ನಿಮ್ಮಿಂದ ಮಾತ್ರ ಒಂದು ನ್ಯಾಯ ಸಿಗತಕ್ಕಂಥ ಒಂದು ಕಾರ್ಯ ಇದೆ ಅಂತ ಹೇಳ್ಕೊಂಡು ನಾವೆಲ್ಲರೂ ಕೂಡ ಭಾವಿಸುತ್ತಾ, ನಾಳೆ 17ನೇ ತಾರೀಕಿಗೆ ನಮ್ಮ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ಹೆಚ್ಚು ಕಡಿಮೆ 5 ರಿಂದ 6 ಸಾವಿರ ಜನಸಂಖ್ಯೆಗಳು ಸೇರಿ ಎಲ್ಲ ವಿವಿಧ ಕಲಾ ತಂಡಗಳು, ಅಂದರೆ ಕಲಾ ಅಂದರೆ ಬೇರೆ ರೀತಿಯ ಕಲಾ, ನಮ್ಮಲ್ಲೇ ಕಲಾ ತಂಡಗಳು ನಾವು ವೇಷ ರೂಪ, ಕಲದು ವೇಷ ಆಗಿ ಮತ್ತು ಸುಡುಗಾಡು ಸಮುದಾಯ, ಸಿಂಧೋಳು ಸಮುದಾಯ, ಚನ್ನದಾಸ ಸಮುದಾಯ, ಯಾವ್ಯಾವ ನಮ್ಮ ವೃತ್ತಿ ಇದಾವೋ ನಿಜವಾದ ಬೀಳತಕ್ಕಂಥ ವೃತ್ತಿಗಳು, ನಾವು ಮಾಡ್ತಕ್ಕಂಥ ವೃತ್ತಿಗಳೇನೋ ಆ ವೃತ್ತಿಗಳ ಮೂಲಕವಾಗಿ ಎಲ್ಲವನ್ನೂ ಕೂಡ ಮೆರವಣಿಗೆ ಮಾಡಬೇಕು ಅಂತ ಹೇಳಿ ಕೂಡ ನಾವೆಲ್ಲ ಅನ್ಕೊಂಡಿದ್ವಿ. ಈಗಾಗಲೇ ಒಮ್ಮೆ ಪತ್ರಿಕಾ ಮಾಧ್ಯಮದಲ್ಲಿ ನಾವು ಕೊಟ್ಟಿದ್ದೀವಿ. ಅದು ಸ್ವಲ್ಪ ಯಾಕಂದ್ರೆ SP ಅವರು ಹೋದಾಗ ಅವ್ರೇನಂದ್ರು, ಇಲ್ಲ ನಿಮಗೆ ಅವತ್ತಿನ ತಾರೀಕಿಗೆ ಕೊಡೋಕ್ಕಾಗಲ್ಲ ಅಂತೇಳಿ ಒಂದು ಮಾತಂದ್ರು. ನಾವೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು 17ನೇ ತಾರೀಕಿಗೆ ನಮಗೆ ಯಾಕಂದ್ರೆ ವಿಮೋಚನೆ ದಿನಾಚರಣೆ ಹೆಂಗಾಗಿರೋ ನಮಗೂ ಕೂಡ ಒಂದು ವಿಮೋಚನೆ ಆಗಬೇಕು ಅಂತ ಹೇಳಿ ಕೇಳಿಕೊಂಡದಕ್ಕೆ ವಾಲ್ಮೀಕಿ ಸರ್ಕಲ್ ಇಂದ ಕೊಡೋಕ್ಕಾಗಲ್ಲ, ಅಂಬೇಡ್ಕರ್ ಸರ್ಕಲ್, ಬಸ್ ಸ್ಟ್ಯಾಂಡು ಮತ್ತು CMC ಇಂದ ಹಿಡಿದು ಎಲ್ಲಿವರೆಗೂ ಟಿಪ್ಪು ಸುಲ್ತಾನ್ ಗಾರ್ಡನ್ ನಲ್ಲಿ ನಿಮ್ದು ಜಾಥಾ ಮುಂದುವರಿಲಿ ಅಂತ ಹೇಳಿ ಕೂಡ 5,000 6,000 ಜನಸಂಖ್ಯೆ ಇದೆ ಅಂತ ಹೇಳಿ ನಾವೆಲ್ಲ ಹೇಳಿದ್ದಕ್ಕೆ ಆಯ್ತು. ಅವ್ರ ಹೋರಾಟಕ್ಕೆ ನಾವೆಲ್ಲ ಕೊಡ್ತೀವಿ. SP ಸಾಹೇಬರು ಕೂಡ ಕೊಟ್ಟಿದ್ದಾರೆ, ಅದಕ್ಕೆಲ್ಲ ಪೊಲೀಸ್ ಇಲಾಖೆಯವರು ಬಂದೋಬಸ್ತಾಗಿ ಎಲ್ಲವನ್ನೂ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಉಮೇಶ್ ಯಾಪಲ್ದಿನ್ನಿ, ಶ್ರೀನಿವಾಸ್ SR, ಚಿನ್ನಪ್ಪ ಯಾಪಲಪರ್ವಿ, ರಂಗಪ್ಪ, ತಿಮ್ಮಪ್ಪ, ಯಲ್ಲಪ್ಪ, ಸಿಂಹಾದ್ರಿ ಸೇರಿದಂತೆ ಅನೇಕರಿದ್ದರು. ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಗಣತಿಗೆ ಮುಂದಾಗಿದ್ದು ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗುವ ಗಣತಿಯಲ್ಲಿ ಮಡಿವಾಳ ಸಮಾಜದ ಎಲ್ಲಾ ಉಪಜಾತಿಗಳು ಮಡಿವಾಳ ಎಂದು ಬರೆಸುವಂತೆ ಮಡಿವಾಳ ಸಮಾಜದ ರಾಜ್ಯಾಧ್ಯಕ್ಷ ಮಂಜಪ್ಪ ಮನವಿ ಮಾಡಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಗಣತಿಯಲ್ಲಿ 9A ಕ್ರಮ ಸಂಖ್ಯೆ 903ರಲ್ಲಿ ಹಿಂದೂ ಮಡಿವಾಳ ಎಂದು ನಮೂದಿಸಬೇಕು. ಮಡಿವಾಳ ಸಮಾಜವನ್ನ ಅಗಸರ, ಪನಿತ, ಸಾಲಿಯಾನ, ಹೊಣ್ಣ, ಸಾಂಗ್ಲಿ ಎಂದೆಲ್ಲ ವಿವಿಧ ಜಿಲ್ಲೆಗಳಲ್ಲಿ ಕರೆಯುತ್ತಿದ್ದು ಮಡಿವಾಳ ಎಂದು ನಮೂದಿಸಬೇಕು. ಈ ಹಿಂದೆ ಶಾಶ್ವತ ಆಯೋಗ ಮಾಡಿರುವ ಗಣತಿಯಲ್ಲಿ ತಪ್ಪು ಮಾಹಿತಿಗಳಿವೆ. ಸರಿಸುಮಾರು 8.5 ಲಕ್ಷ ಜನರು ಮಡಿವಾಳ ಸಮಾಜದವರಾಗಿದ್ದಾರೆ. ಎಲ್ಲರೂ ಮಡಿವಾಳರೆಂದು ನಮೂದಿಸಬೇಕೆಂದು ಮನವಿ ಮಾಡಿದರು. ಸಮಾಜದ ಸಂಖ್ಯೆ ಕಡಿಮೆ ಮಾಡುವ ಕೆಲಸ ನಡೆದಿರುವ ಕುರಿತು ಆಕ್ಷೇಪಣೆ ಸಲ್ಲಿಸಲಾಗಿದೆ, ತೆಗೆಯುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿ ಎಲ್ಲ ಜಿಲ್ಲೆಗಳಲ್ಲೂ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಏನು ಜಾಗೃತಿಗೊಳಿಸೋದಕ್ಕೋಸ್ಕರ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮ್ಮ ಜನಾಂಗವನ್ನು ಈ ಕಾಲಂ ನಂಬರ್ 9A 903 ಮಡಿವಾಳ ಇದೆ. ನಾವು ಎಲ್ಲ ಮಡಿವಾಳರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಮಡಿವಾಳರ ಕೆಲವು ಕಡೆ ಅಗಸ್ರ ಅಂತಿದೆ, ಗೋಬಿ ಅಂತಿದೆ, ಪರೀಟ್ ಅಂತಿದ್ದಾರೆ,
ಇದು ಏನು ಮಂಗಳೂರು ಭಾಗದ ಸಾಲಿಯಾನ ಅಂತಿದೆ, ಹೊಸೂರು ಕಡೆ ಹೋದರೆ ವಣ್ಣನ್ ಅಂತಿದ್ದಾರೆ, ಸಾಕಲ ಅಂತಿದೆ. ಇವೆಲ್ಲನೂ ಸೇರಿಸಿ ಮಡಿವಾಳ ಅಂತಲೇ ಬರುತ್ತೆ. ಉಪಜಾತಿಗಳಿಲ್ಲ. ಈಗ ಮಡಿವಾಳರು ಅಂತೇಳಿ ನಾವು ಮಡಿವಾಳ ಮಾಚದೇವರ ನಿಗಮ ಆಗಿದೆ. ಏನೋ ಅದಕ್ಕೆ ನಾವು ಎಲ್ಲ ನಮ್ಮ ಕುರುಬಾಂಧವರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ನಿಮ್ಮ ಮುಖಾಂತರ ಏನಂದರೆ ಎಲ್ಲರೂ ಮಡಿವಾಳರು ಅಂತಲೇ ಬರೆಸಿ. ಈ ಕಾಲ ಏನು 9A-903 ಕಾನೂನು ನಂಬರ್ ಅದರಲ್ಲಿ ಮಡಿವಾಳರು ಅಂತಿದೆ, ಅದನ್ನೇ ಬರೆಸಿ ಎಲ್ಲ ನಮ್ಮ ಜನಾಂಗದ ಏನಾಗಿದೆ ಶಾಶ್ವತ ಆಯೋಗದ ಸರ್ವೆ ಮಾಡೋದು ಲಾಸ್ಟ್ ಟೈಮ್ ಸರ್ವೆ ಮಾಡಿದಾಗ ಸರಿಯಾಗಿ ಸರ್ವೆ ಆಗಿಲ್ಲ. ನಮ್ಮ ಜನಾಂಗ ಸಂಖ್ಯೆ 6,20,000 ಇದೆ. ನಮಗೆ ಮಾಹಿತಿ ನಾವು ಸರ್ವೆ ಮಾಡಿರೋ ರಾಜ್ಯ ಸಂಘ ಸರ್ವೆ ಮಾಡಿರೋ ಪ್ರಕಾರ 8.5 ಲಕ್ಷದ ಮೇಲೆ ಇದೆ ನಮಗೆ. ಹಂಗಾಗಿ ಈ ಸರ್ವೆಯಲ್ಲಿ ಬರುತ್ತೆ ನಮಗೆ. ಮಡಿವಾಳ ಸಮಾಜದ ಜಿಲ್ಲಾಧ್ಯಕ್ಷ ಜಂಬಣ್ಣ ಎಕ್ಲಾಸ್ಪುರ್ ಮಾತನಾಡಿ, ಮಡಿವಾಳ ಸಮಾಜದ ಎಲ್ಲಾ ರಂಗಗಳಲ್ಲಿಯೂ ಹಿಂದುಳಿದಿದೆ. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಗ್ರಾಮೀಣ ಜನರಿಗೆ ಸಮುದಾಯದ ವಿದ್ಯಾವಂತ ಯುವಕರು ಮಡಿವಾಳ ಎಂದು ಬರೆಸಲು ಮನವರಿಕೆ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ಸಮಾಜಕ್ಕೆ ಬಹಳ ಹಿಂದುಳಿದ್ವಿ, ಎಷ್ಟು ತಿಳಿವಿ ಒಂದು ಅಕ್ಷರ ಹೇಳಿದ್ರು ಮತ್ತೆ ನಾವು ತಪ್ಪು ಮಾಡ್ತಾ ಇರ್ತೀವಿ. ಅದಕ್ಕಾಗಿ ನಮ್ಮ ಅಧ್ಯಕ್ಷರು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ತಾಲೂಕು ಪ್ರವಾಸ ಮಾಡಿ ಒಂದು ಜಾಗೃತಿ ಮೂಡಿಸ್ತಾ ಇದ್ದಾರೆ, ಯಾವ ರೀತಿ ಯಾವ್ದು ಬಳಸ್ಬೇಕು, ಯಾವ ರೀತಿ ಅಂತಂದು. ಆ ಒಂದು ನಿಮಿತ್ತ ಇವತ್ತು ನಮ್ಮ ಅಧ್ಯಕ್ಷರು ಬರ್ತಾರೆ. ಮುಂದಿನ ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳಾದ ಜಿ ಶಿವಮೂರ್ತಿ, ಎಎಲ್ ವೆಂಕಟೇಶ್, ಟಿ ಮಲ್ಲೇಶ್, ಎಚ್ ಮುನಿಸ್ವಾಮಿ, ಮಂಜುನಾಥ್, ಪರಶುರಾಮ್, ಜಮುನಾ ಕೇಶವ್, ವೆಂಕಟೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ತ್ರಿಲೋಕವಾಸಿನಿ ತುಳಜಾ ಭವಾನಿ ತ್ರಿರೂಪಧಾರಿಣಿ ಶ್ರೀ ತುಳಜಾ ಭವಾನಿ ದೇವಸ್ಥಾನದ 16ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರದಂದು ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ. ವಿಜಯದಶಮಿಯವರೆಗೆ ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧುಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮಾರ್ಚನೆ ಇರುತ್ತದೆ. ಹಾಗೂ ದಿನಾಂಕ 1/10/2025 ಗುರುವಾರ ಗಣಹೋಮ, ರುದ್ರಹೋಮ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಹೋಮದ ಪೂರ್ಣಾಹುತಿ, ಮಹಾಮಂಗಳಾರತಿ, ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಇರುತ್ತದೆ. ಸರ್ವ ಭಕ್ತಾದಿಗಳು ಶ್ರೀ ತುಳಜಾ ಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ, ಕುಂಕುಮಾರ್ಚನೆಯಲ್ಲಿ ದಂಪತಿ ಸಮೇತವಾಗಿ ಆಗಮಿಸಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ. ತುಳಜಾ ಭವಾನಿ ಸನ್ನಿಧಾನದಲ್ಲಿ ಬನ್ನಿ ಮಹಂಕಾಳಿ ವೃಕ್ಷ ಇರುತ್ತದೆ. ಬೆಳಗಿನ ಜಾವ ಬನ್ನಿ ಮಹಂಕಾಳಿ ಪೂಜೆಯಲ್ಲಿ ಪಾಲ್ಗೊಂಡು ತುಳಜಾ ಭವಾನಿ ಪೂಜೆಯಲ್ಲಿ ಹಾಗೂ ಪ್ರತಿದಿನ ಸಂಜೆ ದಾಂಡಿಯಾ ಕಾರ್ಯಕ್ರಮ ಇರುತ್ತದೆ. ಸ್ಥಳ ಶ್ರೀ ತುಳಜಾ ಭವಾನಿ ದೇವಸ್ಥಾನ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. 1/10/2025 ಆಯುಧ ಪೂಜೆ ದಿವಸ ಗಣಹೋಮ, ರುದ್ರಹೋಮ, ಅನ್ನದಾಸೋಹ ಇರುತ್ತದೆ. ತನು ಮನ ಧನವೆಂಬ ತ್ರಿಕರಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಭಕ್ತಿ ಸೇವೆ ಶ್ರೀಮತಿ ಪಾರ್ವತಿ, ಶ್ರೀ ಬಿ ಶರಣಪ್ಪ ಪಾಟೀಲ್, ಶ್ರೀ ಸಾಗರ್ ಪಾಟೀಲ್. ಅರ್ಚಕರು ಶ್ರೀ ಶಂಕರಲಿಂಗ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ. ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಸಾಗರ್ ಪಾಟೀಲ್, ಗೋ ಸೇವಕರು ಹಾಗೂ ಧರ್ಮಾಧಿಕಾರಿಗಳು, ಶ್ರೀ ಮಾತಾ ತುಳಜಾ ಭವಾನಿ ದೇವಸ್ಥಾನ, ರಾಯಚೂರು. ಮೊಬೈಲ್ ಸಂಖ್ಯೆ 7338341870. ಬಂದಾಳ ಭೂಮಿಗೆ ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಗ್ರಾಮೀಣ ಭಾಗದ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಭೆ ತೋರಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದು ಜಿಲ್ಲೆಯನ್ನ ಗುರುತಿಸುವಂತೆ ಸಾಧನೆ ಮಾಡಬೇಕು. ಇದಕ್ಕಾಗಿ ಹೆಚ್ಚಿನ ಪರಿಶ್ರಮ ಅಗತ್ಯವಿದೆ ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ಅವರಿಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಬ್ಯಾಡ್ಮಿಂಟನ್ ಕ್ಲಬ್, ಜಿಲ್ಲಾ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್, ಜಿಲ್ಲಾ ಬಾಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿದ್ದ ಕಲಬುರಗಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪ್ರತಿ ವರ್ಷ ದಸರಾ ಕ್ರೀಡಾಕೂಟಗಳು ನಡೆಯುತ್ತವೆ. ತಾಲೂಕು, ಜಿಲ್ಲಾ ಮತ್ತು ವಿಭಾಗ ಮಟ್ಟದ ಕ್ರೀಡಾಕೂಟಗಳು ನಡೆದು ನಂತರ ರಾಜ್ಯದಲ್ಲಿ ನಡೆಯುತ್ತವೆ. ವಿಭಾಗ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ನಂತರ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಯುತ್ತವೆ. ಹೆಚ್ಚಿನ ಕ್ರೀಡಾಪಟುಗಳು ಗ್ರಾಮೀಣ ಪ್ರದೇಶದಿಂದ ಬಂದಿದ್ದು ಕ್ರೀಡಾ ಪ್ರತಿಭೆಯನ್ನ ತೋರುತ್ತಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಕ್ರೀಡಾಪಟುಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಪ್ರತಿಭೆ ತೋರಿಸಿ ಕೀರ್ತಿ ತಂದಿದ್ದಾರೆ. ಇನ್ನು ಹೆಚ್ಚಿನದಾಗಿ ಕ್ರೀಡೆಯಲ್ಲಿ ಆಸಕ್ತಿ ವಹಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನ ತೋರಿ ಜಿಲ್ಲೆಗೆ ಕೀರ್ತಿ ತರುವ ಕೆಲಸ ಮಾಡಬೇಕು ಎಂದು
APMC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸರ್ ಹಾಗೂ ಇನ್ನೋರ್ವ ಅತಿಥಿಯಾದ ಉಪಾಧ್ಯಕ್ಷ ಬ್ಯಾಡ್ಮಿಂಟನ್ ಕ್ಲಬ್ನ ಅಧ್ಯಕ್ಷರಾದ ಶಿವಕುಮಾರ್ ಸರ್ ಎಲ್ರಿಗೂ ಸ್ವಾಗತ. ವೀರೇಶ್ ನಿಂತ್ಕೊಂಡು ಬಾ ವೀರೇಶು ಸರ್ ಇಂಡೋರ್ ಸ್ಟೇಡಿಯಂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ರಾಯಚೂರು ಬ್ಯಾಡ್ಮಿಂಟನ್ ಉತ್ತರ ಕ್ರೀಡಾಕೂಟವನ್ನು ಚಾಲನೆಯನ್ನು ಕೊಟ್ಟುವಹಿಸಿರುವಂಥ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಸರ್ ಈ ಕಡೆ ಸರ್ ಹಾಗೆ ಸರ್ ಹಾರ ತಗೊಳ್ಳಿ, ಹಾರ ಹಾಕಿ ಆಮೇಲೆ ವಿಶ್ ಮಾಡಿ. ವಿಶೇಷವಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಧನ್ಯವಾದ. ಮನೋಹರ್ ಸರ್ ಅವರು ಬಂದು ಸನ್ಮಾನ ಮಾಡಬೇಕಾಗುತ್ತೆ. ಎಕ್ಸಲೆಂಟ್. ಹಲೋ 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 ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಕ್ರೀಡಾಪಟುಗಳು, ಇಲ್ಲಿ ದೈಹಿಕ ಶಿಕ್ಷಕರು ಮತ್ತು ಇಲಾಖೆಯ ಅಧಿಕಾರಿಗಳು ಇವತ್ತು ಉತ್ತಮವಾದಂಥ ಏನು ಪ್ರತಿಯೊಬ್ಬ ಮನುಷ್ಯರಿಗೆ ಕೂಡ ಇವತ್ತು ಪಾಠ ಎಷ್ಟು ಮುಖ್ಯವೋ ಆಟವು ಕೂಡ ಅಷ್ಟೇ ಮುಖ್ಯ. ಯಾಕಂದರೆ ಧ್ಯೇಯವನ್ನು ಇವತ್ತು ಆರೋಗ್ಯವಾಗಿರಬೇಕಾದ್ರೆ ಆಟದ ಜೊತೆಗೆ ಇವತ್ತು ಪಾಠ ಮಾಡುವ ಜೊತೆಗೆ ಇವತ್ತು ಆಟದಲ್ಲಿ ಕೂಡ ಆಸಕ್ತಿಯನ್ನು ವಹಿಸಿ ಮತ್ತು ಉತ್ತಮವಾದಂಥ ಸಾಧನೆಯನ್ನು ಇವತ್ತು ಅವಕಾಶ ಇದೆ. ಹಾಗಾಗಿ ಇವತ್ತು ಈ ಅವಕಾಶವನ್ನು ಸದುಪಯೋಗವನ್ನು ಪಡಿಸಿಕೊಂಡು ಇವತ್ತು ಭಾಳಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರ ಮಟ್ಟಕ್ಕೆ ಕೂಡ ಇವತ್ತು ಭಾರತ ದೇಶ ಭಾಳಷ್ಟು ನಮ್ಮ ಕ್ರೀಡಾಪಟುಗಳಲ್ಲಿ ಕೂಡ ಇವತ್ತು ಉತ್ತಮವಾಗಿ ಇಡೀ ನಮ್ಮ ರಾಷ್ಟ್ರದಲ್ಲಿ ಇವತ್ತು ಮಿಂಚುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ಪದಕಗಳನ್ನು, ಬೆಳ್ಳಿಯಾಗಿ ಚಿನ್ನದ ಪದಕಗಳನ್ನು ಗೆದ್ದಿರುವಂಥ ಕೂಡ ಇತಿಹಾಸ ಮತ್ತು ಸ್ಫೂರ್ತಿದಾಯಕರು ಕೂಡ ನಮಗೆ ಭಾರತ ದೇಶದ ಆಟಗಾರರಾಗಿದ್ದಾರೆ. ಹಾಗಾಗಿ ಅವರ ಸ್ಫೂರ್ತಿದಾಯಕವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮವಾದಂಥ ಆರೋಗ್ಯದ ಜೊತೆಗೆ ಇವತ್ತು ಆಟದಲ್ಲಿ ಉತ್ತಮವಾದಂಥ ನಮ್ಮ ಜಿಲ್ಲೆಯ ಹೆಸರು ಮತ್ತು ನಮ್ಮ ಊರಿನ ಹೆಸರು ಮತ್ತು ತಂದೆ ತಾಯಿಗಳ ಹೆಸರನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ತರಬೇಕಂತೇಳಿ ನಮ್ಮಲ್ಲಿ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಎಲ್ಲ ಇಂಜಿನಿಯರ್ ಅಸೋಸಿಯೇಷನ್ನಿಂದ ಇವತ್ತು ಅವರ ಜನ್ಮದಿನೋತ್ಸವದ ಅಸೋಸಿಯೇಷನ್ ಆಚರಣೆ ಮಾಡುವಂಥದ್ದು. ಹಾಗಾಗಿ ಉತ್ತಮವಾದಂಥ ಏನು ನಮಗೆ ಕನ್ನಂಬಾಡಿ ಜಾಗಲಿಂದ ಎಲ್ಲವನ್ನು ಇವತ್ತು ನಿರ್ಮಾಣವನ್ನು ಮಾಡಿ ಇವತ್ತು ಉತ್ತಮವಾದಂಥ ಇಂಜಿನಿಯರ್ಗಳ ಸ್ಫೂರ್ತಿದಾಯಕವಾಗಿದ್ದಂಥ ಮಹಾನಾಯಕರ ಹುಟ್ಟಿದಬ್ಬ ಶುಭಾಶಯಗಳನ್ನು ತಿಳಿಸಿ. ಇನ್ನು ಇದೇ ವೇಳೆ ಜಿಲ್ಲಾಧಿಕಾರಿ ಕೆ ನಿತೀಶ್ ಮಾತನಾಡಿ, ದಸರಾ ಕ್ರೀಡಾಕೂಟ ಈ ಬಾರಿ ಜಿಲ್ಲೆಯಲ್ಲಿ ನಡೆಯುತ್ತಿದ್ದು, ಆಗಮಿಸಿದ ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಬೇಕು. ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಗೆದ್ದವರು ಮುಂದಿನ ಹಂತಕ್ಕೆ ಹೋಗುತ್ತಾರೆ. ಸೋತವರು ಕುಗ್ಗದೆ ಮರಳಿ ಪ್ರಯತ್ನ ಮಾಡಿ ಮುಂದಿನ ವರ್ಷ ಉತ್ತಮವಾಗಿ ಆಡುವುದರ ಜೊತೆಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಬೇಕು ಎಂದರು. ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ನಾವೆಲ್ಲ ಹೋಗಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಮುಖ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈಗ ಡಿಸ್ಟಿಕ್ ಸ್ಟೇಡಿಯಮ್ಮು, ಆಮೇಲೆ ತಾಲೂಕು ಸ್ಟೇಡಿಯಂ, ಕೆಲವೊಂದು ತಾಲೂಕಲ್ಲಿ ಇಷ್ಟು ವರ್ಷ ಸ್ಟೇಡಿಯಂ ಇರಲಿಲ್ಲ.
ಈಗ ಕವಿತಾಳಲ್ಲಿ ಸ್ಟಾರ್ಟ್ ಆಗಿದೆ, ಸಿರ್ವಾದಲ್ಲಿ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಬೇರೆ ಸ್ಟೇಡಿಯಮ್ಮು ನಾವು ಉನ್ನತೀಕರಣ ಕಾರ್ಯಕ್ರಮ ತಗೊತೀವಿ. ಪರ್ಟಿಕ್ಯುಲರ್ಲಿ ರಾಯಚೂರು ಸಿಟಿಯಲ್ಲಿ ದಿನೇ ದಿನೇ ಏನು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಮುಂಚೆ ಬ್ಯಾಡ್ಮಿಂಟನ್ ಮತ್ತು ಟೇಬಲ್ ಟೆನಿಸ್ ಒಂದೇ ಕಡೆ ಇತ್ತು. ಈಗ ಟೇಬಲ್ ಟೆನಿಸ್ಗೆ ಒಂದು ಸಪ್ರೇಟಾಗಿ ಒಂದು ಸೆಂಟರ್ ಈಗ ಓಪನ್ ಆಗಿದೆ ಇಲ್ಲಿ ಪಕ್ಕದಲ್ಲಿ. ಅದೇ ಥರ ಬ್ಯಾಡ್ಮಿಂಟನ್ ಮತ್ತು ಬೇರೆ ಬೇರೆ ಕ್ರೀಡೆಗೆ ಪರ್ಟಿಕ್ಯುಲರ್ಲಿ ಈಗ ಬಾಸ್ಕೆಟ್ಬಾಲ್ ಇರ್ಬೋದು, ಈಗ ಒಂದು ಹೊಸದು ಇದು ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ಸ್ಕೇಟಿಂಗ್ ರಿಂಗು. ಇನ್ನೂ ಹೆಚ್ಚಿನ ಫೆಸಿಲಿಟಿ ನಾವು ಈ ವರ್ಷ ಕೊಡೋಕ್ಕೆ ನಮ್ಮ KKRDB ಅನುದಾನದಲ್ಲಿ ಮತ್ತು ಬೇರೆ ಅನುದಾನದಲ್ಲೂ ನಾವು ಭಾಗವಹಿಸ್ತೀವಿ ಅಂತ ಹೇಳ್ತಾ, ಇವತ್ತು ನಾವೆಲ್ಲ ಇಲ್ಲಿ ಭಾಗವಹಿಸ್ತಿದ್ದೀರ. ಸ್ಪೋರ್ಟ್ಸ್ಮ್ಯಾನ್ಶಿಪ್ನ ತಾವೆಲ್ಲ ತೋರಿಸಿ, ಮತ್ತು ಇವತ್ತು ಎಲ್ಲರೂ ಗೆಲ್ಲಕ್ಕಾಗಲ್ಲ, ಬಟ್ ಯಾರು ಗೆಲ್ತಾರೆ ನಾವು ಮುಂದೆ ಹೋಗ್ತೀರ ಸ್ಟೇಟ್ ಲೆವೆಲ್ಗೆ. ಯಾರು ಸೋಲ್ತೀರಾ ನಾವು ಡಿಸ್ಕರೇಜ್ ಆಗಬಾರ್ದು, ಡಿಮೋಟಿವೇಟ್ ಆಗಬಾರ್ದು. ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಮಾಡಿ, ಇನ್ನೂ ಹೆಚ್ಚಿನ ಕೋಚಿಂಗ್ ತಗೊಂಡು ಮುಂದಿನ ವರ್ಷ ನಾವು ಇದೇ ಕ್ರೀಡಾಕೂಟಕ್ಕೆ ಬಂದು ಅದರಲ್ಲಿ ನಾವು ಯಶಸ್ವಿ ಆಗಲಿ ಅಂತ ನಾನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನಾನು ಭಾವಿಸ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಹಿರೇಶ್ ನಾಯಕ್, ರಂಗಲಿಂಗನಗೌಡ, ನಾಗರಾಜ್ ಬಾಲ್ಕಿ, ಶಿವಶಂಕರ್ ವಕೀಲ್ ಸೇರಿದಂತೆ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ನಕಲಿ ಸಹಿ ಮಾಡಿ ಜವಾಹರ್ ನಗರದ ಕೆಬಿಸಿಯ ಮನೆಯನ್ನ ಮಾಲೀಕತ್ವ ವರ್ಗಾಯಿಸಿಕೊಂಡಿರುವ GS ಮಠ್ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಮನೆ ಮರಳಿಸಿಕೊಡಬೇಕೆಂದು ಶಿವಶರಣಯ್ಯ ಸ್ವಾಮಿ ಮನವಿ ಮಾಡಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2023ರಲ್ಲಿ SG ಮಠ್ ಇವರು ಕೆಪಿಸಿಯಿಂದ ಮನೆ ಖರೀದಿಸುವಂತೆ ಮನವಿ ಮಾಡಿದ್ದರಿಂದ 2005 ಮಾರ್ಚ್ 23ರಂದು ನೋಂದಣಿ ಮಾಡಿಸಿಕೊಂಡಿದ್ದೆ. ಮ್ಯೂಟೇಷನ್ ಮಾಡಿಸಿಕೊಡುವುದಾಗಿ ಹೇಳಿ SG ಮಠ್ ಇವರು ದಾಖಲೆಗಳಿಗೆ ಸಹಿ ಮಾಡಿಸಿಕೊಂಡು ವಂಚಿಸಿದ್ದಾರೆ. ನನ್ನ ಸಹಿ ಫೋರ್ಜರಿ ಮಾಡಿ ಉಪನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಕೂಡಲೇ SG ಮಠ್ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಮನೆ ಹಿಂದಿರುಗಿಸಿ ನ್ಯಾಯ ಕೊಡಿಸಬೇಕೆಂದು ಮನವಿ ಮಾಡಿದರು. ತಮ್ಮ ಗಮನಕ್ಕೆ ತರಬೇಕೆಂದರೆ KPCL ಮನೆಗಳು ಜವಾಹರ್ ನಗರ್ ಹರಾಜು ಮತ್ತು ಟೆಂಡರ್ ಸಮಯದಲ್ಲಿ ಕೇವಲ ನಮ್ಮ KPCL ಸಿಬ್ಬಂದಿಗಳಿಗೆ ಹರಾಜು ಮಾಡಲು ನಿರ್ಣಯಿಸಲಾಗುತ್ತದೆ. 3ನೇ ಕಂತಿನಲ್ಲಿ KPCL ಹುದ್ದೆಗಳ ಕರೆದ ಸಮಯದಲ್ಲಿ ಶ್ರೀಮತಿ ದೇವಮ್ಮ ಗಂಡ SG ಮಠ್ ವಕೀಲರು, ಶರಣಬಸಯ್ಯ ಗಂಗಯ್ಯ ಮಠ್ ವಕೀಲರು 2003ರಲ್ಲಿ ಒಂದು ಮನೆಯನ್ನು ತೆಗೆದುಕೊಳ್ಳಿ ಎಂದು ಹೇಳಿದರು. ನಾನು ತೆಗೆದುಕೊಳ್ಳುತ್ತೇನೆ, ಆದರೆ ನನಗೆ ಆದಾಯ ತೆರಿಗೆ ಉಳಿಯೋದಾದರೆ ಉಳಿಯೋದನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದರು. ಆದರೂ ಪದೇ ಒತ್ತಾಯ ಮಾಡಿ ನನಗೆ ತೆಗೆದುಕೊಳ್ಳಲು ಹೇಳಿದರು. ಆ ಸಮಯದಲ್ಲಿ L50 ಮನೆಯನ್ನು ನಾನು ಪಡೆದುಕೊಂಡಿರುತ್ತೇನೆ. ನಾನು ರಾಜ್ಯದಲ್ಲೇ ಇಲ್ಲದ ಸಮಯದಲ್ಲಿ ನೀವು ಅಂದರೆ SG ಮಠ್ ಅಂದರೆ ಪರ ರಾಜ್ಯದಲ್ಲಿ ಸಿಕ್ಕಿಂನಲ್ಲಿದ್ದೆನು. ಆವಾಗ ನಾನು ಕಾಂಪಿಟೇಷನ್ ನಾಯಕನಾಗಿ ಟೂರ್ ಪ್ರಾಜೆಕ್ಟ್ ಮೇಲೆ ಊರಿಗೆ ಹೋಗಿದ್ದೆ. ಆ ಸಮಯದಲ್ಲಿ 23/2005 ನಾನು ಮನೆ ತೆಗೆದುಕೊಂಡಿದ್ದೆ. ಆದರೆ ಅದು 23/3/2005 ನೋಂದಣಿ ಕಾರ್ಯಾಲಯದಲ್ಲಿ ನೋಂದಣಿ ಆಗಿರುತ್ತೆ. 27/3 ನೋಂದಣಿ ಪ್ರತಿಯನ್ನು ತೆಗೆದುಕೊಂಡು KPCL ಲೋನ್ ತೆಗೆದುಕೊಂಡು ನಾನು ಆದಾಯ ತೆರಿಗೆಯಲ್ಲಿ ಸಂದಾಯ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದಾಗ ಮ್ಯೂಟೇಷನ್ ಪ್ರತಿಯನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂಬ ಸಮಯದಲ್ಲಿ ನಿಮ್ಮ ಮನೆಯ ಮ್ಯೂಟೇಷನ್ ನಾನೇ ಮಾಡಿಸಿಕೊಡುತ್ತೇನೆ, 1 ವಾರ ವಿಳಂಬವಾಗುತ್ತದೆ ಎಂದು ತಿಳಿಸಿದರು. ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸೆಪ್ಟೆಂಬರ್ 16ರ ರಾಯಚೂರು ಪ್ರವೇಶವನ್ನು ತಡೆಗಟ್ಟುವಂತೆ SDPI ಮನವಿ ಸಲ್ಲಿಸಿದೆ. ನಗರದ SP ಕಚೇರಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಅವರಿಗೆ ಮನವಿ ಸಲ್ಲಿಸಿದ SDPI ಮುಖಂಡರು, ಯತ್ನಾಳ್ ಅನೇಕ ಬಾರಿ ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧ ಪ್ರಚೋದಾತ್ಮಕ ಭಾಷಣ ಮಾಡಿ ಶಾಂತಿ ಭಂಗಕ್ಕೆ ಕಾರಣರಾಗಿದ್ದಾರೆ. ಇತ್ತೀಚೆಗೆ ಮದ್ದೂರಿನಲ್ಲಿ ಅವರ ಭೇಟಿಯ ನಂತರ ಗಲಭೆ ಉಂಟಾಗಿ ಕಾನೂನು ಸುವ್ಯವಸ್ಥೆ ಅಸ್ಥಿರಗೊಂಡಿತ್ತು. ಇಂತಹ ಸಂದರ್ಭದಲ್ಲಿಯೇ ರಾಯಚೂರಿನ ಸೂಕ್ಷ್ಮ ಸಾಮಾಜಿಕ ಮುನಾದಿಯನ್ನ ಹಾಳು ಮಾಡುವ ಭೀತಿ ಇದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಮುಸ್ಲಿಂ ಮಹಿಳೆಯರ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ಅವರು ನಿರಂತರವಾಗಿ ಹೇಟ್ ಸ್ಪೀಚ್
ಸ್ವಿಚ್ ಮಾಡುತ್ತಾರೆ. ಇದರಿಂದ ಸಮಾಜದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತಿದೆ. ಆದ್ದರಿಂದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಹಾಗೂ ಸಂಬಂಧಿತ ಕಾನೂನುಗಳ ಅಡಿಯಲ್ಲಿ ತಕ್ಷಣ ತಡೆ ಕ್ರಮ ಕೈಗೊಂಡು ಯತ್ನಾಳರ ಪ್ರವೇಶ ಮತ್ತು ಕಾರ್ಯಕ್ರಮಗಳನ್ನು ನಿಷೇಧಿಸಬೇಕು ಎಂದು ಆಗ್ರಹಿಸಿದರು. ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕದಡುವ ಪರಿಸ್ಥಿತಿ ತಡೆಯುವ ನಿಟ್ಟಿನಲ್ಲಿ ಸೂಕ್ಷ್ಮ ನಿರ್ದೇಶನಗಳನ್ನು ಹೊರಡಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ತೌಸಿಫ್ ಅಹಮದ್, ಸೈಯದ್ ಮುಷ್ರದ್ ಜಾನಿ, ಸೈಯದ್ ಶಂಶುದ್ದೀನ್, ಸೈಯದ್ ಮಾಸೂಮ್ ಶೇಖ್, ಅಕ್ಬರ್ ಹುಸೇನ್ ನಾಗುಂಡಿ, ಎಂಡಿ ಗೌಸ್, ಸೈಯದ್ ಅಬ್ದುಲ್ ಅಜೀಜ್, ಗೌಸ್ ಮೊಯಿನುದ್ದೀನ್, ಎಂಡಿ ಶಫಿ, ಎಂಡಿ ಖಾಜಾ ಮೈನುದ್ದೀನ್, ಆರಿಫ್, ರಿಯಾಜ್, ಮೊಯಿದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಮೀನಿನಲ್ಲಿ ಕೆಲಸಕ್ಕೆ ಹೋಗಿ ಸಂಜೆ ಮನೆಗೆ ಬರುವ ಸಂದರ್ಭದಲ್ಲಿ 3 ಯುವತಿಯರು ಆತ್ಮಹತ್ಯೆಗೆ ಯತ್ನಿಸಿರುವ ದಾರುಣ ಘಟನೆ ದೇವದುರ್ಗ ಸಮೀಪದ ಅರ್ಕೇರಾ ತಾಲೂಕಿನ ಕೆ ಇರಬಗೆರ ಗ್ರಾಮದಲ್ಲಿ ನಡೆದಿದೆ. ಒಂದೇ ಕುಟುಂಬದ ಹತ್ತಿರದ ಸಂಬಂಧಿಗಳಾಗಿರುವ ರೇಣುಕಮ್ಮ ಮಜ್ಜಿಗಿ 18 ವರ್ಷ, ಸುನಿತಾ ಮಜ್ಜಿಗಿ 19 ವರ್ಷ ಹಾಗೂ ಮುದುಕಮ್ಮ ಮಜ್ಜಿಗಿ ಎಂಬುವರು ಜಮೀನಿನಲ್ಲಿಯೇ ವಿಷ ಸೇವಿಸಿದ್ದಾರೆ. ಸಂಕಟ ತಾಳಲಾರದೆ ರೇಣುಕಮ್ಮ ಮಜ್ಜಿಗಿ ಸಮೀಪದ ತೆರೆದ ಬಾವಿಗೆ ಬಿದ್ದು ಮೃತಪಟ್ಟಿದ್ದಾಳೆ. ಇರಬಗೆರ ಹೊರವಲಯದಲ್ಲಿರುವ ಮಜ್ಜಿಗಿಗೆರೆ ದೊಡ್ಡಿ ಮತ್ತು ಕ್ವಾರೇರ ದೊಡ್ಡಿ ನಿವಾಸಿಗಳಾದ ಸುನಿತಾ ಮಜ್ಜಿಗಿ, ಮುದುಕಮ್ಮ ಮಜ್ಜಿಗಿಯರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಸಾಮೂಹಿಕ ಆತ್ಮಹತ್ಯೆ ಪ್ರಕರಣ ತೀವ್ರ ಕುತೂಹಲ ಮೂಡಿಸಿದ್ದು ಕಾರಣ ಬಹಿರಂಗಗೊಂಡಿಲ್ಲ. ಆಸ್ಪತ್ರೆಯಲ್ಲಿರುವ ಸುನಿತಾ ಮಜ್ಜಿಗಿ, ಮುದುಕಮ್ಮ ಮಜ್ಜಿಗಿ ನೀಡಲಿರುವ ಹೇಳಿಕೆಯ ಮೇಲೆ ಸತ್ಯ ಹೊರಬರಲಿದೆ. ಮೊದಲು ಓರ್ವ ಯುವತಿ ವಿಷ ಸೇವಿಸಿದ್ದು ನಮ್ಮ ಮೇಲೆ ಆರೋಪ ಬರಲಿದೆ ಎಂಬ ಭಯಕ್ಕೆ ಉಳಿದ 2 ಯುವತಿಯರು ಕೂಡ ವಿಷ ಸೇವಿಸಿರಬಹುದು ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಪಿಐ ಮಂಜುನಾಥ್ ಭೇಟಿ ನೀಡಿದ್ದು ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಪುತ್ಥಳಿ ಅನಾವರಣ. ವಿಶ್ವೇಶ್ವರಯ್ಯನವರ ಸ್ಫೂರ್ತಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಬೇಕು. ಜಿ ಕುಮಾರ್ ನಾಯಕ್. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಸಂವಿಧಾನದ ಆಶಯದಂತೆ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಬೇಕು. ದದ್ದಲ್ ಬಸನಗೌಡ. ಅಲೆಮಾರಿ ಮೀಸಲು ನಿಗದಿಯಲ್ಲಿ ಅನ್ಯಾಯ. ಸೆಪ್ಟೆಂಬರ್ 17ರಂದು ಬೃಹತ್ ಪ್ರತಿಭಟನೆ. ಹುಸೇನಪ್ಪ ವಿಭೂತಿ. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಮಡಿವಾಳ ಎಂದು ಬರೆಸಲು ರಾಜ್ಯಾಧ್ಯಕ್ಷ ಮಂಜಪ್ಪ ಮನವಿ. ಕಲಬುರಗಿ ವಿಭಾಗ ಮಟ್ಟದ ಟೇಬಲ್ ಟೆನ್ನಿಸ್ ಪಂದ್ಯಾವಳಿ. ಕ್ರೀಡಾ ಸ್ಫೂರ್ತಿ ಪ್ರದರ್ಶಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯಿರಿ. ಬಸನಗೌಡ ದದ್ದಲ್ ಕರೆ. ನಕಲಿ ಸಹಿ ಪಡೆದು ಆಸ್ತಿ ಕಬಳಿಕೆ. ನ್ಯಾಯ ಕೊಡಿಸಲು ಶಿವಶರಣಯ್ಯ ಸ್ವಾಮಿ ಮನವಿ. ಬಸನಗೌಡ ಯತ್ನಾಳ್ ನಗರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲು ಆಗ್ರಹಿಸಿ ಎಸ್ಡಿಪಿಐಯಿಂದ ಎಸ್ಪಿಗೆ ಮನವಿ. ಮತ್ತು ದೇವದುರ್ಗ ತಾಲೂಕಿನ ಕೆ ಇರಬಗೆರ ಗ್ರಾಮದಲ್ಲಿ 3 ಜನ ಯುವತಿಯರು ಸಾಮೂಹಿಕ ಆತ್ಮಹತ್ಯೆಗೆ ಯತ್ನ. ಓರ್ವ ಯುವತಿ ಸಾವು. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.